ಪದೇ ಪದೇ ಹೀಗೆ ಆಗ್ತಾ ಇದೆ. ಸತ್ತವರಿಗೆಲ್ಲ ಪರಿಹಾರ ಕೊಡ್ತೀನಿ ನೋಡಿ. ನಂಬರ್ 1, ಯಾರ್ದು ಮಿಸ್ಟೇಕ್ ಇದೆ ಅಂತ ನೀವು ನೋಡ್ಕೊಳ್ಬೇಕು. ನಮ್ಮ ವೆಹಿಕಲ್ ದೊಡ್ಡದು ಇದೆ, ಇದಕ್ಕಾಗಿ ನಮ್ಮ ಮಿಸ್ಟೇಕ್ ದೊಡ್ಡದು ಇದೆ ಅಂತ ಯಾರಿಲ್ಲ. ಬೈಕ್ ಏನಿದೆ ಅದು ಒಂದು ರೇಸಿಂಗ್ ಬೈಕ್ ಅಂತ ಇತ್ತು, ಅದು ಹಿಂದ್ಗಡೆಗೆ ಸಿಕ್ ಹಾಕ್ಕೊಂಡಿದೆ. ಮುಂದ್ಗಡೆಗೆ ಬಂದರೆ ನಾವು ಡಿಕ್ಕಿ ಮಾಡಿದ್ದೀವಿ ನಮ್ಮ ಟ್ರಕ್ಕಿಂತ, ಆದರೆ ಅದು ಬೇರೆ ವಿಚಾರ ಇತ್ತು. ಬ್ಯಾಕ್ ಸೈಡ್ನಲ್ಲಿ ಹೇಗೆ ಬಂದಿದೆ ಅಂತ ಹೇಳಬೇಕಾದ್ರೆ ಬೇರೆ ಕಾರಣಗಳು ಇರ್ತದೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ನಮ್ಮ ಮಿಸ್ಟೇಕ್ ಆದರೆ ಶ್ಯೂರ್ಲಿ ವಿ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆ್ಯಂಡ್ ವಿ ವಿಲ್ ಬೇರ್ ದ ಕಾನ್ಸಿಕ್ವೆನ್ಸಸ್. ನಮಗೆ ಅದರ ಮೇಲೆ ಏನೇನು ಶಿಕ್ಷೆ ಬರುತ್ತೆ, ನಮ್ಮವರಿಗೆ ಯಾರ್ಯಾರಿಗೆ ಬರುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ಲೆಟ್ ದ ಪೊಲೀಸ್ ಇನ್ವೆಸ್ಟಿಗೇಟ್ ಆ್ಯಂಡ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಪರಿಹಾರ ಎಲ್ಲ ಕೊಡ್ತಾ ಇದ್ದೀರಾ ಸರ್? ಪರಿಹಾರ ನಾವು ವಿದೌಟ್ ಎಕ್ಸೆಪ್ಟಿಂಗ್ ದ ಮಿಸ್ಟೇಕ್ ಗ್ರ್ಯಾಚುಟಸ್ ರಿಲೀಫ್ ಅಂತ ಕೊಡ್ತಾ ಹೋಗ್ತೀವಿ. ಅನುಕಂಪ ಆಧಾರದ ಮೇಲೆ ಹಣ ನೀಡುವುದು. ನಮ್ಮ ಝೋನಲ್ ಕಮಿಷನರ್ಸು ತಮ್ಮ ಹಂತದಲ್ಲಿ ಆ್ಯಕ್ಷನ್ ತಗೊಳ್ತಾರೆ. ಅದು ಆ ಪ್ರಕಾರ ಅವ್ರ ತಮ್ಮ ಹಂತದಲ್ಲಿ ಮಾಡ್ತಾರೆ. ನಮ್ಮ ನೋಡಿ ನಿನ್ನೆ ಮೊನ್ನೆ ಯಾವುದೊಂದು ಕಂಪೌಂಡಿಂದ ಅಲ್ಲಿ ಇಡ್ತಕ್ಕಂಥ ಮರ ಒಂದು ಆಟೋ ಮೇಲೆ ಬಿದ್ದು ಇಬ್ಬರಿಗೆ ಗಾಯ ಆಗಿದೆ. ಆ ಝೋನಲ್ ಕಮಿಷನರ್ ಈಸ್ಟ್ ಅವರಿಗೆ ಬರುತ್ತೆ. ಅವರು ಇವತ್ತು ಅವರಿಗೆ ಗ್ರ್ಯಾಚುಟಸ್ ರಿಲೀಫ್ ಕೊಡ್ತಾ ಇದ್ದಾರೆ. ಅದು ಆಕಸ್ಮಿಕವಾಗಿ ಆಗಿರುವ ಘಟನೆಗಳು. ಈ ಸಂದರ್ಭದಲ್ಲಿ, ಈ ದುರ್ಘಟನೆ ಸಂದರ್ಭದಲ್ಲಿ ಕೆಲವು ಸಲ ನಾವು ಪರಿಹಾರ ಕೊಡಲಿಕ್ಕೆ ಹೋದರೆ ನಮ್ಮದೇ ಜವಾಬ್ದಾರಿ ಅಂತ ಒಂದು ಥರ ಬಂದುಬಿಡುತ್ತೆ ಭಾವನೆ. ಇದಕ್ಕಾಗಿ ನಾವು ಆಕ್ಸಿಡೆಂಟ್ನಲ್ಲಿ ಯಾವಾಗಲೂ ಆಗ್ತಾ ಇರುತ್ತದೆ, ಕಾಂಟ್ರಾಕ್ಟರ್ ಕಡೆಯಿಂದನೇ ಅವರಿಗೆ ಕೊಡಲಿಕ್ಕೆ